ನಾನು ಎಲ್ಲೇ ಶೂಟ್ ಮುಗಿಸಿ ಏನೇ ಇವೆಂಟ್ ಮುಗಿಸಿದ್ರು ಮನೆಗೆ ಹೋಗ್ತಿದ್ದಂಗೆ ಎಸ್ಪೆಷಲಿ ನಾನು ಡಬಲ್ ರೋಟೀನ್ ಮಾಡಬೇಕು ಮೇಕಪ್ ಜಾಸ್ತಿ ಹಾಕಿದಾಗ ರಿಟರ್ನ್ಸ್ ಜಾಸ್ತಿ ಆಗುತ್ತೆ ಯೂಶಲಿ ಹೇರ್ ಸ್ಟೈಲ್ ಮಾಡಿದಾಗ ಅದು ಆದ್ಮೇಲೂ ವರ್ಕೌಟ್ ಮಾಡಬೇಕು. ಅದಾಗಿದ ತಕ್ಷಣ ಇಳಿದ್ಬಿಟ್ಟು ಇಮಿಡಿಯೇಟ್ ರಿಸಲ್ಟ್ ಕೊಟ್ಬಿಟ್ಟು ಅದನ್ನ ನಿಲ್ಸ್ಬಿಡುತ್ತೆ ಅಂತಲ್ಲ, ಅದಾದ್ಮೇಲೆ ತುಂಬ ಇನ್ನೂ ಡಬಲ್ ವರ್ಕೌಟ್ ಮಾಡಬೇಕು. ಅಮೃತ ಅಯ್ಯಂಗಾರ್ ಅವರ ಬ್ಯೂಟಿ ಸೀಕ್ರೆಟ್ ಏನು? ಬ್ಯೂಟಿ ಸೀಕ್ರೆಟ್ ಏನಂತ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಇವಾಗ ಬೇಸಿಗೆಗಾಲದಲ್ಲಿ ಎಷ್ಟು ಕುಡಿತಿದ್ರು ಅದಕ್ಕಿಂತ ಇನ್ನೂ ಜಾಸ್ತಿ ಕುಡಿಬೇಕು. ಆಮೇಲೆ ನಿದ್ದೆ ಚೆನ್ನಾಗಿ ಮಾಡಬೇಕು, ಫೋನ್ ಕಡಿಮೆ ಯೂಸ್ ಮಾಡಬೇಕು. ಅದೆರಡು ನಾನು ಹೇಳಿರೋದು ಎರಡು ನಾನು ತುಂಬ ಜಾಸ್ತಿ ಮಾಡ್ತೀನಿ. ಬಟ್ ನಾನು ಇವಾಗ ನಾನು ಮಾಡಿರೋದನ್ನ ನೀವು ಮಾಡಬೇಡಿ. ಇವಾಗ ಸ್ವಲ್ಪ ಮೇಕಪ್ ಕನ್ಸಿಲರ್ ಎಲ್ಲ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ, ಬಟ್ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಇದು ಮೂರು ನೀವು ಚೆನ್ನಾಗಿ ಇಟ್ಕೊಂಡ್ರೆ ಸ್ಕಿನ್ ನ್ಯಾಚುರಲಿ ಚೆನ್ನಾಗಿರುತ್ತೆ. ಸಖತ್ ಮಾಯ್ಶ್ಚರೈಸರ್ ಹಾಕಿ ಮುಖ ತೊಳಿತಿದ್ದಂಗೆ, ತುಂಬ ಬಿಸಿನೀರಲ್ಲಿ ಮುಖ ತೊಳಿಬೇಡಿ, ಸ್ವಲ್ಪ ತಣ್ಣೀರಲ್ಲೇ ಮುಖ ತೊಳಿರಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಈಗ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಿದ್ರ, ಮೇಕಪ್ ಗಂಟೆಗಟ್ಟಲೆ ಕ್ಯಾರಿ ಮಾಡಬೇಕಾಗುತ್ತೆ, ಸ್ಕಿನ್ ಡ್ಯಾಮೇಜ್ ಆಗೇ ಆಗುತ್ತೆ ಅದು, ಯಾಕಂದರೆ ಕೆಮಿಕಲ್ ಅಬ್ಸರ್ಪ್ಷನ್ ಆಗಿಬಿಟ್ಟು. ಸೊ ನಿಮ್ಮ ಆಫ್ಟರ್ ಮೇಕಪ್ ಆಗಿರ್ಬೋದು, ಅದಾದ ನಂತರ ಮನೆಯಲ್ಲಿರಬೇಕಾದ್ರೆ ನಿಮ್ಮ ಸ್ಕಿನ್ ರೊಟೀನ್ ಹೇಗಿರುತ್ತೆ? ನಾನು ಎಲ್ಲೇ ಶೂಟ್ ಮುಗಿಸಿ ಏನೇ ಇವೆಂಟ್ ಮುಗಿಸಿದ್ರು ಮನೆಗೆ ಹೋಗ್ತಿದ್ದಂಗೆ ನಾನು ಮೇಕಪ್ ತೆಗಿತೀನಿ. ಅಂದರೆ ನಾನು ಮೇಕಪ್ ರಿಮೂವರ್ದು ಒಂದು ಸಪ್ರೇಟ್ ಕ್ರೀಮ್ ಇಟ್ಕೊಂಡಿದ್ದೀನಿ. ಸೊ ಆ ಕ್ರೀಮ್ನೇ ಓಟ್ ಮಿಲ್ಕ್ ಕ್ರೀಮ್ ಇದೆ. ಸೊ ಅದರಲ್ಲೇ ನಾನು ತೆಗೆದು ಇಮಿಡಿಯೇಟ್ಲಿ ಮುಖ ಮಾಯ್ಶ್ಚರೈಸ್ ಮಾಡ್ಕೊಂಡು ಕೂತ್ಕೊಳ್ತೀನಿ. ಸಮ್ಟೈಮ್ಸ್ ಒಂದೊಂದು ಸತಿ ಆಲೋವೆರಾ ಹಾಕ್ತೀನಿ. ಸೊ ಅದು ಏನು ಅಲರ್ಜೀಸ್ ಅಥವಾ ರ್ಯಾಷಸ್ ಏನಾದರೂ ಆಗಿದ್ದರೆ ಇಮಿಡಿಯೇಟಾಗಿ ಸರಿ ಮಾಡುತ್ತೆ. ಎಸ್ಪೆಷಲಿ ನಾನು ಡಬಲ್ ರೋಟೀನ್ ಮಾಡಬೇಕು ಮೇಕಪ್ ಜಾಸ್ತಿ ಹಾಕಿದಾಗ. ಸಿನಿಮಾ ಶೂಟಿಂಗಲ್ಲಿ ಮೇಲ್ಮೇಲೆ ಟಚ್ ಅಪ್ ಮಾಡ್ತಿರ್ತಾರೆ, ಸೊ ಅದು ತುಂಬ ಡ್ಯಾಮೇಜ್ ಆಗುತ್ತೆ ಸ್ಕಿನ್ಗೆ. ಸೊ ಅಂಥ ಟೈಮಲ್ಲಿ ಜಾಸ್ತಿ ನೀರು ಕುಡಿದು ಆ್ಯಂಡ್ ಮನೆಗೆ ಹೋಗ್ತಿದ್ದಂಗೆ ಇಮಿಡಿಯೇಟ್ಲಿ ಮೇಕಪ್ ತೆಗೆದು ಜಾಸ್ತಿ ಡಬಲ್ ಮಾಯ್ಶ್ಚರೈಸ್ ಮಾಡ್ತೀನಿ. ಮಾಸ್ಕ್ ಅದು ಇದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಮೊರೆ ಹೋಗ್ತೀರಾ ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಇದುವರೆಗೂ ಒಂದಿನೂ ಫೇಶಿಯಲ್ ಮಾಡಿಸೇ ಇಲ್ಲ, ಯಾವತ್ತೂ ಮಾಡಿಸಿಲ್ಲ. ಬಿಕಾಸ್ ಹೋಮ್ ರೆಮಿಡಿನೇ ಜಾಸ್ತಿ ಯೂಸ್ ಮಾಡೋದು ನಾನು. ಈ ಮುಲ್ತಾನ್ ಮೆಟ್ಟಿ, ಮೊಸರು, ಹಾಲು ಅದನ್ನೆಲ್ಲ ಒಂದಿಷ್ಟು ಹಿಟ್ಟುಗಳನ್ನ ಹಾಕಿ ಮಾಡೋದು, ಅಥವಾ ಆಮೇಲೆ ಪಪಾಯ, ಟೊಮ್ಯಾಟೊ ಇಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಹಾಕ್ತೀನಿ. ಬಟ್ ನಾನು ಯಾವತ್ತೂ ಪಾರ್ಲರಿಗೆ ಖರ್ಚು ಮಾಡಿಲ್ಲ ಫೇಸ್. ಇದು ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ ಅಥವಾ ಕಾಂಬಿನೇಷನ್ ಸ್ಕಿನ್ನ, ಅಥವಾ ನೀವು ಯಾವುದಾದ್ರೂ ಹೋಮ್ ರೆಮಿಡಿನ ನಿಮ್ಮ ಅಭಿಮಾನಿಗಳು ಯಾರಿರ್ತಾರೆ, ಡ್ರೈ ಸ್ಕಿನ್ ಆಗಿರ್ಬೋದು, ಆಯಿಲ್ ಸ್ಕಿನ್ನು ಅಥವಾ ಕಾಂಬಿನೇಷನ್ ಸ್ಕಿನ್ ಅವ್ರು ಇರ್ತಾರಲ್ಲ, ಅಂಥವ್ರಿಗೆ ನಿಮ್ಗೆ ಏನಾದರೂ ವರ್ಕೌಟ್ ಆಗಿರುವಂಥ ಹೋಮ್ ರೆಮಿಡಿ ಶೇರ್ ಮಾಡೋದಾದ್ರೆ? ನಂದು ಸ್ವಲ್ಪ ಆಯಿಲಿ ಸ್ಕಿನ್ನೇ. ನನಗೆ ಆಯಿಲಿ ಸ್ಕಿನ್ ಇರೋದ್ರಿಂದ ಯೂಶಲಿ ಈ ಗಂಧ ಮತ್ತು ಮುಲ್ತಾನ್ ಮೆಟ್ಟಿ ಸ್ವಲ್ಪ ಡ್ರೈ ಮಾಡುತ್ತೆ ಫೇಸ್ನ. ಸೊ ಆ ಥರ ಸ್ಕಿನ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ. ಡ್ರೈ ಸ್ಕಿನ್ಗೆ ಆ್ಯಕ್ಚುಲಿ ಎನಿ ಎಸೆನ್ಸ್ ಅಂದರೆ ಆಯಿಲ್, ಟೀ ಟ್ರೀ ಆಯಿಲ್ ಏನು ಬರುತ್ತೆ ಅದನ್ನು ಹಾಕಿ ಒಂದು ಸ್ವಲ್ಪ ಒಂದು 2-3 ಡ್ರಾಪ್ಸ್ನ ಆ್ಯಡ್ ಮಾಡಿ ಯೂಸ್ ಮಾಡಿಕೊಂಡ್ರೆ ಐ ಥಿಂಕ್ ಅದು ತುಂಬ ಹೆಲ್ಪ್ ಆಗುತ್ತೆ. ಹೇರ್ ಸ್ಟೈಲ್ಸ್ ಅಂತ ಬಂದಾಗ ಸಾಕಷ್ಟು, ಬಿಕಾಸ್ ಪಾತ್ರಕ್ಕೆ ತಕ್ಕಂಗೆ ನಿಮ್ಮ ಕೇಶ ವಿನ್ಯಾಸನ ಕೂಡ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನಾವು ಸ್ಕಿನ್ ಕೇರ್ ಜೊತೆಗೆ ಹೇರ್ ಕೇರು ಕೂಡ ಲಾಟ್ ಆಫ್ ವರ್ಕ್ ಮಾಡಬೇಕಾಗುತ್ತೆ. ಸ್ಟ್ರೈಟಾಗಿ ನಿಮ್ಮದು ಕರ್ಲಿ ಹೇರ್ಸ್ ಬೇಕು ಅಂತ ಕರ್ಲಿ ಹೇರ್ಸ್ ಮಾಡ್ಕೋಬೇಕು, ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು, ಅಥವಾ ಡ್ಯಾಮೇಜಸ್ ಆಗಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮ ಹೇರ್ ಕೇರ್ ರೂಟೀನ್ ಇರುತ್ತೆ? ಆಯಿಲ್ ಮಾಡಲೇಬೇಕು. ಹೇರ್ ಎಸ್ಪೆಷಲಿ ನಾವು ಯಾವಾಗ ಹೇರ್ ಸ್ಟೈಲ್ ಜಾಸ್ತಿ ಮಾಡ್ತೀವಿ, ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡಬೇಕು ಮಾಡೋಕ್ಕೂ ಮುಂಚೆ. ಅದು ಮಸ್ಟ್, ಅದು ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡಲೇಬೇಕು. ಯಾಕಂದರೆ ಸ್ಪ್ಲಿಟೆನ್ಸ್ ಜಾಸ್ತಿ ಆಗುತ್ತೆ ಯೂಶಲಿ ಹೇರ್ ಸ್ಟೈಲ್ ಮಾಡಿದಾಗ. ಸೊ ಅದಾದಮೇಲೆ ಆಯಿಲ್ ಮಾಡಬೇಕು. ತುಂಬ ಜನ ಹೇಳ್ತಾರೆ ಕೆಲವೊಂದು ಸತಿ ಹೇರ್ ಸ್ಟೈಲ್ ಮಾಡಿ ನಾನು ಆಯಿಲ್ ಹಾಕಿದಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತ. ಅದು ಡೆಡ್ ಹೇರ್ ಅಷ್ಟೇ ಹೋಗ್ತಾ ಇರೋದು, ಹೇರ್ ಫಾಲ್ ಅನ್ನೋದಕ್ಕಿಂತ. ವಿಚ್ ವಿಲ್ ಹೆಲ್ಪ್, ಇನ್ನೂ ಗ್ರೋತಿಗೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆದಷ್ಟು ನಾನು ಕೆಮಿಕಲ್ಲೆಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಕೆಲವೊಂದು ಸತಿ ಮನೆಯಲ್ಲೇ ನಾನು ಈ ಹೈಬಿಸ್ಕಸ್ ಇದು ಮತ್ತು ಈರುಳ್ಳಿ ರಸ, ಆ್ಯಂಡ್ ಇವಾಗ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಅಷ್ಟು ಎಗ್ ಹಾಕಲ್ಲ. ಎಗ್ಗೂ ತುಂಬ ಒಳ್ಳೆ ರೆಮಿಡಿ ಅಂತ ಕೇಳಿದ್ದೀನಿ. ಸೊ ನನಗೆ ಅದು ಸ್ಮೆಲ್ ಅಭ್ಯಾಸ ಇಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ. ಬಟ್ ಅದೂ ತುಂಬ ಅಮೇಝಿಂಗ್ ಹೇರ್ ರೆಮಿಡಿ ಅನ್ನೋದನ್ನು ಕೇಳಿದ್ದೀನಿ. ಸೊ ಇದನ್ನೆಲ್ಲ ಯೂಸ್ ಮಾಡಿ ಪ್ರಾಪರಾಗಿ ನಾವು ಹೇರ್ ಸ್ಟೈಲ್ ಮಾಡಾದ್ಮೇಲೆ ಇದು ಮಸ್ಟ್, ಇದು ಮಾಡಲೇಬೇಕು. ಬಿಕಾಸ್ ಹೆಣ್ಮಕ್ಳಿಗೆ ಕೂದಲಂದರೆ ಎಷ್ಟು ಇಂಪಾರ್ಟೆಂಟು. ಅದರಲ್ಲೂ ಗಂಡು ಮಕ್ಳಿಗೂ ಎಷ್ಟು ಹೇರ್ ಫಾಲ್ ಆಗುತ್ತೋ ಹೆಣ್ಮಕ್ಳಿಗೂ ಬಾಲ್ಡ್ ಸ್ಪಾಟ್ಸ್ ಎಲ್ಲ, ಈ ಮುಂದೆ ಎಲ್ಲ ಸ್ಪಾಟ್ಸ್ ಎಲ್ಲ ಜಾಸ್ತಿ ಕಾಣಿಸುತ್ತೆ. ಸೊ ಹೇರ್ ರೆಮಿಡಿ ಈಸ್ ವೆರಿ ಇಂಪಾರ್ಟೆಂಟ್.
ಇನ್ನೊಂದು ಬೋಟಾಕ್ಸ್ ಮತ್ತು ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ, ಯಾಕಂದರೆ ನಟಿ ಅಂತಂದಮೇಲೆ ಕೆಲವೊಂದು ಪಾತ್ರಗಳ ತಕ್ಕಂಗೆ ವೆಯ್ಟ್ ಗೈನ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು, ರಿಡ್ಯೂಸ್ ಮಾಡೋಂಥದ್ದು ಆಗಿರುತ್ತೆ. ಬಟ್ ಸಮಯ ಸಂದರ್ಭ ಅನ್ನೋದು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ನಟಿ ಮಣಿಯರಾಗಿರ್ಬೋದು, ಮಾಡೆಲ್ಸ್ ಆಗಿರ್ಬೋದು, ಬೋಟಾಕ್ಸ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಸರ್ಜರೀಸ್ಗಾಗಿರ್ಬೋದು ಮೊರೆ ಹೋಗ್ತಾರೆ. ಇದು ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್ ಶೇರ್ ಮಾಡೋದು? ನಾನು ಪರ್ಸ್ನಲಿ ಅದಕ್ಕೆ ನನಗೆ ಅಷ್ಟು ಓಕೆ ಇಲ್ಲ. ಅಂದರೆ ಮಾಡಿರೋರ ಬಗ್ಗೆನೂ ನನಗೇನು ಕಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಐ ಮೀನ್ ಅವ್ರವ್ರಿಗೆ ಬಿಟ್ಟಿದ್ದದು. ಬಟ್ ನನಗೆ ಯಾವತ್ತೂ ನಾನು ಬೋಟಾಕ್ಸ್ ಮಾಡಿಸ್ಕೊಳ್ಬೇಕು ಅಥವಾ ಏನಾದರೂ ಮಾಡಿಸ್ಕೊಳ್ಬೇಕು ಅನ್ನೋದು ಯಾವತ್ತೂ ಅನಿಸಿಲ್ಲ. ಮುಂದೆನೂ ಅನಿಸಲ್ಲ. ನಾನು ಅಮ್ಮಂಗೆ ಆ್ಯಕ್ಚುಲಿ ರೇಗಿಸ್ತಾ ಇರ್ತೀನಿ, ಒಂದು ರೌಂಡ್ ಸ್ವಲ್ಪ ತುಟಿ ದಪ್ಪ ಅದು ಮಾಡಿಸ್ಕೊಳ್ಳ ಅಂತೆಲ್ಲ ರೇಗಿಸ್ತಾ ಇರ್ತೀನಿ. ನಮ್ಮಮ್ಮ ನೀನು ಮನೆಗೆ ಕಾಲಿಡ್ಬೇಡ ಅಂತಾರೆ. ಸೊ ನನಗೆ ಅಷ್ಟಿದಿಲ್ಲ. ಆ್ಯಂಡ್ ಆಲ್ಸೋ ವೇಟ್ ರಿಡಕ್ಷನ್ ನಮ್ಗೆ ಏನು ಅನಿಸುತ್ತೆ, ಕೆಲವೊಂದು ಸತಿ ಹೋಗಿ ಸರ್ಜರೀಸು ಅಥವಾ ಲೈಪೋಸಕ್ಷನ್ ಅದೆಲ್ಲ ಮಾಡಿಸ್ಕೊಂಡು ಬಂದಾಗ ಅದು ಆದಮೇಲೂ ವರ್ಕೌಟ್ ಮಾಡಬೇಕು. ಅದಾಗಿದ ತಕ್ಷಣ ಹಿಡಿದ್ಬಿಟ್ಟು ಇಮಿಡಿಯೇಟ್ ರಿಸಲ್ಟ್ ಕೊಟ್ಬಿಟ್ಟು ಅದನ್ನು ನಿಲ್ಲಿಸ್ಬಿಡುತ್ತೆ ಅಂತಲ್ಲ, ಅದಾದಮೇಲೆ ತುಂಬ ಇನ್ನೂ ಡಬಲ್ ವರ್ಕೌಟ್ ಮಾಡಬೇಕು. ಯಾಕಂದರೆ ಅದೆಲ್ಲ ಕರೆಕ್ಟಾಗಿ ಅಲೈನ್ ಆಗೋದಕ್ಕೆ ವರ್ಕೌಟ್ ಮಾಡಲೇಬೇಕು. ಆ್ಯಂಡ್ ಆಲ್ಸೋ ನನಗೆ ಈ ಶಾರ್ಟ್ಕಟ್ಸ್ ರೂಟ್ ಯಾವತ್ತೂ ಇಷ್ಟ ಆಗಿಲ್ಲ. ಅಂದರೆ ಸಡನ್ನಾಗಿ ವೆಯ್ಟ್ ರಿಡ್ಯೂಸ್ ಮಾಡೋದು, ಸಡನ್ನಾಗಿ ವೆಯ್ಟ್ ಗೇನ್ ಆದಾಗ ಇಟ್ ವಿಲ್ ಟೇಕ್ ಟೈಮ್. ಅಂದರೆ ವೆಯ್ಟ್ ಲೂಸ್ ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಹೆಣ್ಮಕ್ಳಿಗೆ, ಬಟ್ ಟೈಮ್ ತೊಗೊಂಡು ರಿಡ್ಯೂಸ್ ಆಗೋದು ತುಂಬ ಒಳ್ಳೆಯದು. ಎಷ್ಟು ಫಾಸ್ಟಾಗಿ ನಾವು ಊಟ ತಿಂಡಿ ಬಿಟ್ಟು ಅದೆಲ್ಲ ರಿಡ್ಯೂಸ್ ಆಗ್ತಾ ಹೋಗ್ತೀವಿ, ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ವೆಯ್ಟ್ ಗೇನ್ ಆದಾಗ ನೀವೇನಿದ್ರಿ ಅದ್ರ ಡಬಲ್ ವೆಯ್ಟ್ ಗೇನ್ ಆಗ್ತೀರಾ. ಸೊ ಶಾರ್ಟ್ಕಟ್ಸ್ನ ಯಾವತ್ತೂ ಸರ್ಜರೀಸು ಶಾರ್ಟ್ಕಟ್ಸ್ ಎಸ್ಪೆಷಲಿ ವೆಯ್ಟ್ ಗೇನಲ್ಲಿ ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ಬೋಟಾಕ್ಸ್ ಮತ್ತು ಅದು ಅವ್ರವ್ರ ಇನ್ಸೆಕ್ಯೂರಿಟಿ, ಅವ್ರವ್ರ ಇಷ್ಟ. ಅವ್ರಿಗೆ ಒಂದಿಷ್ಟು ಏನೇನು ಚೇಂಜ್ ಮಾಡೋಕೆ ಕೆಲವ್ರಿಗೆ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಇರುತ್ತೆ. ನನಗೂ ಆ್ಯಕ್ಚುಲಿ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಇದೆ. ಬಟ್ ನಾನು ಅಂದ್ಕೊಂಡೆ ಓಕೆ, ನನ್ನ ಡಾರ್ಕ್ ಸರ್ಕಲ್ನ ನಾನು ಮೇಕಪ್ಪಲ್ಲಿ ಒಂದಿಷ್ಟು ಮುಚ್ಕೊಳ್ಬೋದು. ಯಾವತ್ತೂ ಅದು ಮೀರಿ ಹೋಗುತ್ತೋ ಆವಾಗ ನಾನು ಯೋಚನೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದರ ಅವಶ್ಯಕತೆ ಇರಲಿಲ್ಲ. ಬಟ್ ಆ ಥರ ಅವಶ್ಯಕತೆ ಇದ್ದವರು ಸ್ಕಿನ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಬಟ್ ವೆಯ್ಟ್ ಲಾಸ್ ನಾನು ಸಜೆಸ್ಟ್ ಮಾಡಲ್ಲ. ಅಮೃತ ಅವರು ವೆಜಿಟೇರಿಯನ್ನು, ಯೋಗ ಮಾಡ್ತಾರಾ ಅಥವಾ ಜಿಮ್ ಮಾಡ್ತಾರಾ? ಜಿಮ್ ಮತ್ತು ಪಿಲಾಟೀಸ್ ಮಾಡ್ತೀನಿ. ಯೋಗ ಒಂದೊಂದು ಸತಿ ಮಾಡ್ತೀನಿ, ಅದು ಮನೆಯಲ್ಲೇ ಮಾಡ್ತೀನಿ, ಯಾವತ್ತೂ ಕ್ಲಾಸಸ್ ಹೋಗಿಲ್ಲ. ನನಗೆ ಡಾನ್ಸಿಂಗ್ ತುಂಬ ಇಷ್ಟ. ಸೊ ನಾನು ಜಾಸ್ತಿ ಡಾನ್ಸ್ ಮಾಡ್ತಾ ಇರ್ತೀನಿ. ಸೊ ಹೆಚ್ಚಾಗಿ ಜಿಮ್ ಆ್ಯಂಡ್ ಪಿಲಾಟೀಸ್. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ, ಅಥವಾ ಬಿಫೋರ್ ವರ್ಕೌಟ್ ಮತ್ತು ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ಕನ್ಸಂಪ್ಷನ್ ಮಾಡ್ತೀರಾ? ಪ್ರೋಟೀನ್ ಶೇಕ್ ತೊಗೊಳ್ತೀನಿ. ಬಿಕಾಸ್ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಪ್ರೋಟೀನ್ ಸೋರ್ಸ್ ಅಂತ ಇರೋದು ದಾಲ್, ಆಮೇಲೆ ಏನು ಬ್ರಾಕ್ಲಿ ಆ್ಯಂಡ್ ಪನ್ನೀರ್ ಅಷ್ಟೇ. ಸೊ ನನಗೆ ಪನ್ನೀರು ಅಷ್ಟು ಇಷ್ಟ ಆಗಲ್ಲ, ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಂದಿಷ್ಟು ಲಿಮಿಟಲ್ಲಿ ತಿನ್ಬೋದು. ಸೊ ನಾನು ಅದಕ್ಕೆ ಅಡಿಷನ್ಗೆ ಎಕ್ಸ್ಟ್ರಾ ಪ್ರೋಟೀನ್ ತೊಗೊಳ್ತೀನಿ. ಸೊ ವರ್ಕೌಟ್ ಆದಮೇಲೆ ಪ್ರೋಟೀನ್ ಕುಡಿತೀನಿ. ಆ್ಯಂಡ್ ಒಂದು ಪಚ್ಚ ಬಾಳೆಹಣ್ಣು ತಿಂತೀನಿ. ಅದು ಸ್ವಲ್ಪ ಜಾಸ್ತಿ ಎನರ್ಜಿ ಕೊಡುತ್ತೆ. ಆ್ಯಂಡ್ ಆಲ್ಸೋ ಬ್ಲ್ಯಾಕ್ ಕಾಫಿ ನನಗೆ ತುಂಬ ಪುಷ್ ಆಗುತ್ತೆ. ಸೊ ವರ್ಕೌಟ್ ಮುಂಚೆ ಬ್ಲ್ಯಾಕ್ ಕಾಫಿ ಕುಡಿದು ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ನಾನು ಯೂಶ್ವಲಿ 1 hour 30 minutes ವರ್ಕೌಟ್ ಮಾಡ್ತೀನಿ. ಅದಾದಮೇಲೆ 1 30 minutes ಸ್ಟ್ರೆಚಿಂಗ್ ಇರುತ್ತೆ. ಸೊ 2 hours ಟೀಮ್. ಸ್ಟ್ರಿಕ್ಟ್ ಡಯಟ್ ಅಂತ ಏನಿಲ್ಲ, ಮುದ್ದೆ ರೈಸ್ ಅದೆಲ್ಲ ಏನಿಲ್ಲ, ಎಲ್ಲ ತಿಂತೀನಿ. ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಜಾಸ್ತಿ ಮಾಡ್ತೀನಿ. ಸೊ ನಾನು ಆಲ್ಮೋಸ್ಟ್ 6 ಗಂಟೆ ಮೇಲೆ ಏನೂ ತಿನ್ನಲ್ಲ. 6 ಗಂಟೆ 6:30. ಕೆಲವೊಂದು ಸತಿ ತುಂಬ ಚೆನ್ನಾಗಿ ಏನಾದರೂ ಅಡುಗೆ ಮಾಡಿ ಆಸೆ ಆದರೆ ತಿಂದ್ಬಿಡ್ತೀನಿ. ಸೊ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡೋದು ನನಗೆ ಏನಕ್ಕೆ ಇಷ್ಟ ಅಂತಂದರೆ, ಇನ್ನು 2 ಮೀಲ್ ಇರುತ್ತಲ್ಲ, 2 ಮೀಲಲ್ಲಿ ಒಂಚೂರು ತಿನ್ಕೋಬೋದು. ಬಟ್ ರಾತ್ರಿ ಯಾವಾಗ ತಿಂತೀವೋ ಆವಾಗಲೇ ಹೈಯೆಸ್ಟ್ ವೆಯ್ಟ್ ಗೇನ್ ನನಗಾಗಿದ್ದು. ನನ್ನ ಬಾಡಿ ಟೈಪ್ ಹಾಗೆ, ಎಲ್ರದ್ದು ಬಾಡಿ ಟೈಪ್ ಬೇರೆ ಬೇರೆ ಇರುತ್ತೆ. ಬಟ್ ನನಗೆ ನಾನು ಅಬ್ಸರ್ವ್ ಮಾಡಿದ್ದೇನಂತಂದರೆ, ನಾನು ಯಾವಾಗ ಲೇಟ್ ನೈಟ್ ಜಾಸ್ತಿ ತಿಂತಾ ಇದ್ದೆ ಅದರಿಂದ ನನಗೆ ವೆಯ್ಟ್ ಜಾಸ್ತಿ ಆಗ್ತಾಯಿದ್ದೀನಿ ಅಂತ ಅನಿಸ್ತು. ಸೊ ನನಗೆ ಇಂಟರ್ಮಿಡಿಯೆಂಟ್ ವರ್ಕ್ ಆಗಿದೆ. ಸೊ ಅದರಿಂದ ನಾನು ಮನೇಲಿ ಏನೇ ಮಾಡಿದ್ರು ತಿಂತೀನಿ. ನಾನು ಆಚೆ ತಿನ್ನೋದು ಕಡಿಮೆ. ಸೊ ಮನೇಲಿ ಏನೇ ಮಾಡಿದ್ರೂ ಎಲ್ಲ ಫುಡ್ಡು ತಿಂತೀನಿ. ನಾನೇನು ಪೂರಿ ಮಾಡಿದ್ರು ಪೂರಿನೂ ಮನೇಲಿ ಮಾಡೋದು ಪೂರಿ ಮಾತ್ರ ತಿಂತೀನಿ. ಬಟ್ ಆಚೆ ಅಷ್ಟು ತಿನ್ನಲ್ಲ. ಅಂದರೆ ಒಳ್ಳೆ ಎಣ್ಣೆ ಮನೇಲೆಲ್ಲ ಯೂಸ್ ಮಾಡಿರ್ತಾರಲ್ಲ, ಸೊ ಆ ಥರ ಯೋಚನೆ ಮಾಡಿ ತಿಂತೀನಿ. ನಾನು ತುಂಬ ಡಯಟ್ ಎಲ್ಲ ಮಾಡಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.